ಸೂರ್ಯ, ನಿಮ್ಮ ಆಸ್ತಿ ಅಂತಸ್ತು ವಿದ್ಯೆಯನ್ನು ನೋಡಿ ನಾನು ಪ್ರೀತಿಸಲಿಲ್ಲ. ನಿರ್ಮಲವಾಗಿರುವ ಆ ನಿಮ್ಮ ಮನಸ್ಸು, ವಿಶಾಲವಾಗಿರುವ ಆ ನಿಮ್ಮ ಹೃದಯಕ್ಕೆ ಮರಳಾಗಿ ನಾನು ಪ್ರೀತಿಸಿದೆ. ನೋಡು ಮೂಲಕ ಹುಟ್ಟಿನಿಂದ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಶ್ರೀಮಂತಿಕೆಯಲ್ಲಿ ಬೆಳೆದರೂ ಕೂಡ ಈ ಬಡವನನ್ನು ಪ್ರೀತಿಸುವುದೆಂದರೆ ನನಗೆ ಆಶ್ಚರ್ಯವಾಗ್ತಾ ಇದೆ. ಆಶ್ಚರ್ಯ ಪಡುವಂತದಲ್ಲಿ ವಿಷಯ ಏನಿದೆ? ನಮ್ಮ ಕ್ಲಾಸಿನಲ್ಲಿ ಎಲ್ಲ ವಿಷಯದಲ್ಲೂ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿಗೆ ಜೀವಸ್ ಆಗಿ ಕಾಲೇಜಿನಲ್ಲಿ ಯಾವುದೇ ಪ್ರೋಗ್ರಾಮ್ ನಡೆದ್ರು ಖುಷಿಯಾಗಿ ನಡೆಸ್ತಾ ಇದ್ರು. ಭಾರತದಲ್ಲಿ ಯಾವ ಹೆಣ್ಣಾದ್ರೂ ಅಷ್ಟೇ ನಿಮ್ಮನ್ನು ನೋಡಿ ಆಸೆ ಪಡುವುದರಲ್ಲಿ ತಪ್ಪೇನಿದೆಯಾ? ನೋಡು ಮೂಲಕ ಪ್ರೀತಿ ಪ್ರೇಮ ವಿಷಯದಲ್ಲಿ ನೀನು ನನಗಿಂತ ಒಂದು ಕೈ ಮೇಲೆ ಇದೆಯಾ? ಏನಿದೆ ಈ ಸೂರ್ಯನಿಗೆ ನನ್ನ ಕಾಯಕದ ವಿಷಯ ಏನು ಅಂತ ಹೇಳ್ಬಾರ್ದು. ಆ ಕಾಯಕ ಮುಗಿಯವರೆಗೂ ನಿಜ ರೂಪ ಏನು ಅಂತ ಈ ಸೂರ್ಯನಿಗೆ ತಿಳಿಯಬಾರದು. ಮೋನಿಕಾ, ಏನು ವಿಚಾರ ಮಾಡಕತ್ತಿದೆ? ಏನೂ ಇಲ್ಲ ಸೂರ್ಯ, ನಾನು PG ಮುಗಿಸಿ PhD ಮಾಡ್ತೀನಿ ಅಂತ ಹೇಳಿದ್ದೆಲ್ಲ. PhD ಗ್ರಾಮೀಣ ಅಭಿವೃದ್ಧಿಯಲ್ಲಿ ವಿಷಯದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಆಗು ಹೋಗುವುದರ ಬಗ್ಗೆ ಸ್ಟಡಿ ಮಾಡಲು ಬಂದಿರಬೇಕು. ತುಂಬಾ ಸಂತೋಷವಾಯಿತು ಮೋನಿಕಾ, ತುಂಬಾ ಸಂತೋಷವಾಯಿತು. ನೀನು ಗ್ರಾಮೀಣ ಕೃಷಿ ಪದ್ಧತಿ ವಿಷಯ ತೆಗೆದುಕೊಂಡಿದೆಯಲ್ಲ, ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆ ಗೈಡ್ ಆಗುತ್ತಿದ್ದ. ಆಯ್ತು ಎಸ್ ಮೋನಿಕಾ, ನಾನು ನಂಬಿದ ಭೂತಾಯಿಗೆ ಯಾವುದೇ ರಾಸಾಯನಿಕ ವಿಷಪೂರಿತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಹಾಕಿ ಅತಿ ಹೆಚ್ಚು ಉತ್ಪನ್ನ ಬೆಳೆಸಿದ್ದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಪಂಡಿತ ಎಂಬ ಅವಾರ್ಡ್ ಬಂದಿದೆ. ಕಂಗ್ರಾಚುಲೇಷನ್ ಸೂರ್ಯ, ಕಂಗ್ರಾಚುಲೇಷನ್. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಕಾಲ ವಾಚ ಮನಸ್ಸು ಮನಪೂರ್ವಕವಾಗಿ ಮಾಡುತ್ತೀರ. ಆದ ಮೇಲೆ ಆ ಗೆಲುವು ನಿಮ್ಮ ಬೆನ್ನ ಹಿಂದೆನೇ ಇದೆ. ಆದರೆ ನೀನು ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ ಮೋನಿಕಾ. ಕೃಷಿ ಪದ್ಧತಿಯಲ್ಲಿ ಗೈಡ್ ಆಗಿ ಮಿಸ್ ಆದ್ರೆ ಏನಾಯ್ತು? ಈ ನಮ್ಮ ಪ್ರೀತಿ ಪ್ರಯಾಣದಲ್ಲಿ ನೀವೇ ನನ್ನ ಮಾರ್ಗದರ್ಶಕರಾದ ಕನಸುಗಾರ ಆಗಿದ್ದೀರಾ. ನೋಡು ಮೋನಿಕಾ, ಪ್ರೀತಿ ಪ್ರೇಮ ವಿಷಯದಲ್ಲಿ ನೀನು ನನಗಿಂತ ಒಂದು ಕೈ ಮೇಲೇನೆ ಇದೆಯಾ? ನಿರ್ಭಯವಾದ ಈ ಮನೆಯಲ್ಲಿ ನಮ್ಮಿಬ್ಬರ ಇಬ್ಬನಿ ಕಾಮದ ಕಾರ್ಮೂಡದ ಕಲಿತು ಈ ಭೂಮಿಗೆ ಅಪ್ಪಳಿಸಿದಂತೆ ನಾವಿಬ್ಬರು ಕಾಮ ನೀಲೇನೋ ಆಡೋಣ. ಹೇ ಮೋನಿಕಾ, ಎಂತ ಮಾತನಾಡುತ್ತೆ ಮೋನಿಕಾ? ನೋಡು, ಪ್ರೀತಿ ಪ್ರೇಮವೆಂದರೆ ಕೇವಲ ಕಾಮದಾವನ್ನು ಈಡೇರಿಸಿಕೊಳ್ಳುವ ಸಾಧನವಲ್ಲ. ನೋಡು, 100 ವರ್ಷಗಳ ಕಾಲ ಪವಿತ್ರವಾದ ಬಂಧನ ಗಟ್ಟಿ ಮಾಡುವ ಸಂಬಂಧ. ನೋಡು ಮೋನಿಕಾ, ಮದುವೆಯಾದ ನಂತರ ವಿದ್ಯೆ ಇದೆ, ಈಗ ಸದ್ಯ ಬೇಡ ಮೋನಿಕಾ. ಚಿಚ್ಚಿ, ಈ ಕೈಲಾದವರ ಹತ್ತಿರ ಇಲ್ಲ. ಸೊನ್ನೆಯಿಂದ ಹತ್ತಿರ ಕೈ ಚಾಚುವುದು ಕೂಡ ವ್ಯರ್ಥವಾಗಿ ಹೋಗಿದೆ. ಸೊನ್ನೆ ಸ್ವಲ್ಪ ಸಮಯದಲ್ಲಿ ಉಪಯೋಗಿಸಿಕೊಂಡ್ರಂತೆ. ಸೂರ್ಯ, ನಾನೇನೋ ತಮಾಷೆ ಅಂತ ಆ ಮಾತನ್ನು ಹೇಳಿದೆ, ತೆಗೆದುಕೊಂಡು ಬಿಟ್ರ. ಹೋಗಿ ಬಿಡಿ, ನನ್ನೊಂದಿಗೆ ಹಾಡಿ ಕುರಿತು ಡ್ಯಾನ್ಸ್ ಮಾಡಲಾದ್ರು ನಿಮ್ಮ ಒಪ್ಪಿಗೆ ಇದೆಯಾ? ಖಂಡಿತ ಒಪ್ಪಿಗೆ ನನ್ನ ರಾಣಿ ಮಹಾರಾಣಿ. ಒಂದು ಸುಮಧುರ ಕಂಠದಿಂದ ಬರಲಿ
ಒಂದು ವೇಳೆ ನೀನೇನಾದರೂ ದೂರ ಆದ್ರೆ ನನ್ನ ಪ್ರಾಣವೇ ಹೋಗುತ್ತೆ. ಈ ಬಾಳ ಬದುಕೆಂಬ ಪ್ರೇಮದಲ್ಲಿ ನಾನು ಬದುಕಿದರೂ ನಿಮ್ಮ ಜೊತೆಗೆ, ಸತ್ತರೂ ಕೂಡ ನಿಮ್ಮ ಜೊತೆಗೆ. ನೀವಿರದ ಕ್ಷಣ ನಾನು ಒಂದು ಕ್ಷಣ ಇರಲು ನನ್ನಿಂದ ಸಾಧ್ಯವಿಲ್ಲ ಸೂರ್ಯ, ನನ್ನಿಂದ ಸಾಧ್ಯವಿಲ್ಲ. ಆದರೂ ಕೊನೆವರೆಗೂ ನೀವು ನನ್ನನ್ನು ಕೈ ಬಿಡುದ ತಾನೆ? ಖಂಡಿತ ಇಲ್ಲ ಮೋನಿಕಾ, ಖಂಡಿತ ಇಲ್ಲ. ಈ ಸೂರ್ಯ ನಂಬಿ ಬಂದವರನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡುವುದು ಇಲ್ಲ. ನಮ್ಮಿಬ್ಬರ ಎರಡು ಹೃದಯಗಳು ಒಂದಾಗಿದ್ದಾವೆಂದ ಮೇಲೆ ಸದ್ಯದಲ್ಲೇ ನಿನ್ನ ಕೈ ಹಿಡಿದು ನನ್ನ ಮನೆ ತುಂಬಿಸಿಕೊಳ್ಳುತ್ತೇನೆ. ಕೈ ಬಿಟ್ಟರೆ ಸಾಕಾಗಿ ಹೋಗ್ಬಿಟ್ಟಿದೆ ಸೂರ್ಯ. ನಾನು ಬಂದು ಬಹಳ ಸಮಯಿತು, ನಾ ಇಲ್ಲಿ ಬರಲಿ. ಸಾಲು ಮೋನಿಕಾ, ನನ್ನ ತಾಯಿ ತೋಟಕ್ಕೆ ಹೋಗಿದ್ದಾಳೆ. ಬರುವ ಸಮಯವಾಗಿದೆ. ಅವಳ ಬಂದ ನಂತರ ನಿನ್ನ ಪರಿಚಯ ಮಾಡಿಕೊಡುತ್ತೇನೆ. ನಂತರ ಕೈ ತುತ್ತುಕೊಂಡು ಹೋಗಿವೆಯಂತೆ. ಈ ದನಕರುಗಳ ಹೊಲಸು ಸಗಣಿ ವಾಸನೆಯಿಂದ ಸಾಕಾಗಿ ಹೋಗಿದೆ ನನಗೆ. ಸೂರ್ಯ, ಸದ್ಯ ಈಗ ಬೇಡ, ಮತ್ತೆ ಸಮಯ ಸಿಕ್ಕಾಗ ಖಂಡಿತ ನಾನು ನಿಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗ್ತೇನೆ. ನಾನು ಬರ್ತೀನಿ. ಓಕೆ, ಬಾ. ಬಾಯ್ ಬಾಯ್. ಹುಡುಗಿ ಮಾತಿನ ಬರದಲ್ಲಿ ಏನೇನು ಮಾತನಾಡಿ ಬಿಡ್ತಾರೆ. ಆದ್ರೂ ತುಂಬಾ ಒಳ್ಳೆಯವಳು, ತುಂಬಾ ಗುಣವಂತೆ. ಹೋಗ್ಲಿ ಬಿಡ್ರಿ. ರಾಮಣ್ಣ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಅವನ ಹುಡುಕಾಟದಲ್ಲಿ ನನ್ನ ಗೆಳೆಯ ಕೂಡ ಮಗ್ನನಾಗಿದ್ದಾನೆ. ದೇವರ ರೈತರೇ ದೇವರು, ರೈತರೇ ಸರ್ವಸ್ವ, ರೈತರೇ ದೇಶದ ಬೆನ್ನೆಲುಬು ಹೋರಾಡಿದ ರಾಮಣ್ಣ ಇನ್ನಿಲ್ಲ ಎಂದರೆ ರೈತರ ಕಣ್ಣೀರು ಆಸರೆ ಯಾರು ತಂದೆ, ಆಸರೆ ಯಾರು ದೇವ, ರೈತರ ನೋಡು ಆಸರೆ ಯಾರು ತಂದೆ, ಆಸರೆ ಯಾರು.